ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅನು ಸೌಂದರ್ಯ. ಇವತ್ತು ನಾವು ಬಂದಿರೋದು ಇಂಡಿಯಾಸ್ ಲಾರ್ಜೆಸ್ಟ್ ಅಕ್ವೇರಿಯಂ ಪ್ಯಾರಡೈಸ್ಗೆ. ಆ್ಯಂಡ್ ಇದು ಇರೋದು ಮುಂಡ್ರೆಡ್ಡಿ ಪಾಳ್ಯದಲ್ಲಿ ನೆಕ್ಸ್ಟ್ ಟು ಫನ್ ವರ್ಲ್ಡ್ ಆ್ಯಂಡ್ ಆಪೋಸಿಟ್ ಟು ಟಿ ವಿ ಟವರ್. ಟಿಕೆಟ್ ಪ್ರೈಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಆ್ಯಂಡ್ 29th ಇಂದ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂತ ಡಿಸ್ಪ್ಲೇಲಿ ಮೆನ್ಷನ್ ಮಾಡಿದರು. ಸೊ ಹೋಗೋ ಮುಂಚೆ ಎಂಕ್ವೈರಿ ಮಾಡಿಕೊಂಡು ಹೋಗೋದು ಒಳ್ಳೆಯದು. ಇದು ಟಿಕೆಟು ಆಫ್ಲೈನ್ ಇಲ್ಲ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ನಾವು. ವೆರೈಟಿ ಆಫ್ ಫಿಶಸ್ ನೋಡ್ಬೋದು. ಅಕ್ವೇರಿಯಮ್ಸ್ ಅಂತೂ ತುಂಬ ಇದೆ ವಿತ್ ಡಿಫ್ರೆಂಟ್ ಸ್ಪೀಷಿಯಸ್. ನೋಡ್ಬೋದು ನೀವೇ ಎಷ್ಟು ವೆರೈಟಿ ಆಫ್ ಫಿಶಸ್ ಇದೆ. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಥರವಾದ ಡಿಫ್ರೆಂಟ್ ಫಿಶಸ್ ಇದೆ. ಆ ಕಲರ್ಸ್ ಅವೆಲ್ಲ ನೋಡ್ತಾ ಇದ್ದರೆ ತುಂಬಾ ಸಂತೋಷ ಆಗುತ್ತೆ. ಆ್ಯಂಡ್ ನಾವು ಈ ಸ್ಕೂಬಾ ಡ್ರೈವಿಂಗ್ ಅಂಡರ್ ವಾಟರ್ ಹೋಗಿ ಮಾಡಿದ್ರೆ ಮಾತ್ರ ಈ ಥರ ಡಿಫ್ರೆಂಟ್ ಸ್ಪೀಷಸ್ ನೋಡ್ಬೋದು ನಾವು. ಬಟ್ ಇಲ್ಲಿ ವಿತೌಟ್ ಸ್ಕೂಬಾ ಡ್ರೈವಿಂಗ್ ನಾವು ವೆರೈಟಿ ಆಫ್ ಫಿಶಸ್ ನೋಡ್ಬೋದು. ಒಂಥರ ನಾವು ಸ್ಕೂಬಾ ಡ್ರೈವಿಂಗ್ ಮಾಡಿಕೊಂಡೇ ಈ ಫಿಶ್ ನೋಡ್ತಿದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಗುತ್ತೆ. ಈ ವಾಟರ್ಫಾಲ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಲಾರ್ಜೆಸ್ಟ್ ಇಂಡೋರ್ ವಾಟರ್ಫಾಲ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಇರುತ್ತೆ ಈ ಫಾಲ್ಸ್ ಅಂತೂ. ಗಾಯ್ಸ್ ನೋಡಿ, ಈ ಥರ ಬ್ಯೂಟಿಫುಲ್ ಇಂಡೋರ್ ವಾಟರ್ ಫಾಲ್ಸ್ ನಾವೆಲ್ಲೂ ನೋಡಿರಲ್ಲ ಬ್ಯಾಂಗ್ಳೂರಲ್ಲಿ. ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ನಾವು ನೋಡ್ತಿದ್ದರೆ ತುಂಬಾ ಖುಷಿ ಆಗುತ್ತೆ. ಲೈಕ್ ನಾವು ರಿಯಲಾಗಿ ಯಾವುದೋ ವಾಟರ್ ಫಾಲ್ಸ್ಗೆ ಹೋಗಿರೋ ಫೀಲ್ ಕೊಡುತ್ತೆ ನಮಗೆ. ಆ್ಯಂಡ್ ಫಿಶಸ್ ಅಂತೂ ತುಂಬ ಡಿಫ್ರೆಂಟ್ ಫಿಶಸ್ ನಾನಂತೂ ಯಾವಾಗೂ ನೋಡಿರಲಿಲ್ಲ. ನಾನು ನೋಡಿರೋ ಲೈಕ್ ನಾರ್ಮಲ್ ನಾವು
ನಾವು ಅಕ್ವೇರಿಯಮಲ್ಲಿ ಇಟ್ಕೊಳ್ಳೋ ಫಿಶಸ್ಸು. ಬಟ್ ಇದೆಲ್ಲ ಡಿಫ್ರೆಂಟಾಗಿರುತ್ತೆ. ಕಲರ್ ಫಿಶಸ್ ನೋಡ್ಬೋದಲ್ಲ ನೀವು ಇಲ್ಲಿ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ. ನಮ್ಮ ಕಣ್ಣಿಗೆ ಅಂತೂ ಅದನ್ನ ನೋಡ್ತಾ ಇದ್ದರೆ ಎಷ್ಟು ತಂಪಾಗಿ ಇಂಥ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಇದು. ಬಿಕಾಸ್ ನಾವು ಬ್ಯಾಂಗ್ಳೂರಲ್ಲಿ ಬರೀ ಬಿಲ್ಡಿಂಗ್ಸು ಅದು ಇದು ಲೈಕ್ ನೇಚರು ಆ ರೇಂಜಿಗೆ ಏನು ನೋಡೋಕ್ಕಾಗಲ್ಲ. ಸೊ ಇಂಥವೆಲ್ಲ ನೋಡ್ತಾ ಇದ್ದರೆ ನಾವೇನು ಲೈಕ್ ಅಂಡರ್ ವಾಟರ್ ಹೋಗಿಬಿಟ್ಟು ನಾವು ಈ ಥರ ಫಿಶಸ್ನ ನೋಡ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಇದು ಜೆಲಿ ಫಿಶ್ ಬ್ರೀಡಿಂಗ್ ಅಂತೆ. ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು ಜೆಲಿ ಫಿಶ್ ಬ್ರೀಡಿಂಗ್ ಅಂತೆ. ನನಗೆ ನೋಡಿದಾಗ ಇದು ಏನೋ ಆಕ್ಟೋಪಸ್ಸು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದು ಜೆಲಿ ಫಿಶ್ ಬ್ರೀಡಿಂಗ್ ಅಂತೆ. ನೋಡಿದ ತಕ್ಷಣ ತುಂಬಾ ಡಿಫ್ರೆಂಟಾಗಿತ್ತು. 4-3 ಇರೋದು ಅಲ್ಲಿ. ಬಟ್ ಮಿರರ್ ಕೊಟ್ಟಿದ್ದಾರೆ. ಸೊ ಅದು ಇದು ರಿಫ್ಲೆಕ್ಟ್ ಆಗ್ತಾ ಇರುತ್ತಲ್ಲ. ಸೊ ನಮಗೆ ಒಂಥರ ಡಿಫ್ರೆಂಟಾಗಿರುತ್ತೆ. ಯಾವುದೋ ಬೇರೆಯೇ ಒಂದು ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ಗಾಯ್ಸ್ ಇದೇ ಮೇನ್ ಸ್ಪಾಟ್ ಅಂತಲೇ ಹೇಳ್ಬೋದು ಅಕ್ವೇರಿಯಂ ಪ್ಯಾರಡೈಸಲ್ಲಿ. ತುಂಬ ಬ್ಯೂಟಿಫುಲ್ ಆದ ಟನಲ್ ಇದು. ನೀವು ನೋಡ್ಬೋದು. ನೋಡ್ತಿದ್ರೆ ನಿಮಗೆ ಅನಿಸುತ್ತೆ ವಾವ್ ಅಂತ ಅನಿಸುತ್ತೆ. ನಾವು ರಿಯಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರೆ ಅಮೇಝಿಂಗ್, ಲೈಕ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೋಧೇ ಇಲ್ಲ, ಆ ರೇಂಜಿಗಿದೆ ಅಲ್ಲಿ. ಯಾವುದೋ ಡಿಫ್ರೆಂಟ್ ವರ್ಲ್ಡ್ಗೆ ನಾವು ಬಂದುಬಿಟ್ಟಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಲೈಕ್ ಅಂಡರ್ ವಾಟರ್ ಹೋಗಿಬಿಟ್ಟು ಈ ಥರ ಸ್ಪೀಷೀಸ್ ಎಲ್ಲ ನೋಡ್ತಿದ್ದೀವಿ ಅಂತ ಅನಿಸುತ್ತೆ. ನಮ್ಮ ತಲೆ ಮೇಲೆ ಹಿಂಗೆಲ್ಲ ಫಿಶಸ್ ಹೋಗ್ತಾ ಇರುತ್ತೆ ಅಲ್ವಾ, ಡಿಫ್ರೆಂಟ್ ಫೀಲೇ ಕೊಡುತ್ತೆ ಇದು ಮಾತ್ರ. ಈ ಅಕ್ವೇರಿಯಂ ಪ್ಯಾರಡೈಸಲ್ಲಿ ನನಗೆ ತುಂಬ ಇಷ್ಟ ಆದ ಸ್ಪಾಟ್ ಬಂದುಬಿಟ್ಟು ಟನಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ, ನೀವೇ ನೋಡ್ಬೋದು. ವೀಡಿಯೋದಲ್ಲೇ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ರಿಯಲಾಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಹೇಗಿರುತ್ತೆ ಅಂದರೆ ನೀವೇ ಗೆಸ್ ಮಾಡಿ.
ಇಲ್ಲಿ ಲೈವ್ ಮರ್ಮೇಡ್ ಶೋ ಕೂಡ ಇದೆ. ಅದನ್ನ ನೋಡ್ತಿದ್ರೆ ರಿಯಲಾಗಿ ಮರ್ಮೇಡ್ಸ್ನೇ ನಾವು ನೋಡ್ತಿದ್ದೀವಿ ಅಂತ ಅನಿಸುತ್ತೆ. ಮೇ ಬಿ ಲೈಕ್ 15 to 30 minutes ಶೋ ಅಂತ ಅನಿಸುತ್ತೆ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ತುಂಬ ಚೆನ್ನಾಗಿರುತ್ತೆ. ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ನ್ಯೂ ವ್ಲಾಗ್. ಆದಷ್ಟು ಬೇಗ ಬೇರೆಯ ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಂಟಿಲ್ ದೆನ್, ಕೀಪ್ ರಾಕಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.